ಅಮೃತಾ ಅಯ್ಯಂಗಾರ್ ಅವರು ಮೊದಲ ಬಾರಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ. 26 ವರ್ಷಗಳಿಂದ ನನ್ನ ತಾಯಿ ನನ್ನ ತಂದೆ ಮುಖ ನೋಡಿಲ್ಲ ಎಂದ ಅಮೃತಾ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಟಾಕ್ಸ್ಗೆ ಸ್ವಾಗತ. ಲವ್ ಮಾಕ್ಟೈಲ್, ಪಾಪ್ಕಾರ್ನ್ ಮಂಕಿ, ಟೈಗರ್, ಬಡವ ರಾಸ್ಕಲ್ ರೀತಿಯ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಗೆದ್ದವರು ಅಮೃತಾ. ಕಳೆದ ವರ್ಷ ಅಬ್ಬಬ್ಬಾ ಹಾಗೂ ಜೀಬ್ರಾ ಚಿತ್ರಗಳಲ್ಲಿ ನಟಿಸಿ ಗೆದ್ದಿದ್ದರು. ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ನಲ್ಲಿ ಅಮೃತಾ ಭಾಗಿಯಾಗಿದ್ದಾರೆ. ತಮ್ಮ ವೈಯಕ್ತಿಕ ಜೀವನ, ಸಿನಿಮಾ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಈ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮುಖ್ಯವಾಗಿ ತಮ್ಮ ಬಾಲ್ಯ, ತಂದೆ ತಾಯಿ ದೂರಾಗಿದ್ದು, ಸಿಂಗಲ್ ಪೇರೆಂಟಿಂಗ್ನಲ್ಲಿ ಬೆಳೆದಿದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ತಂದೆ ತಾಯಿ ದೂರಾಗಿದ್ದು ಯಾಕೆ, ತಾಯಿ ಒಬ್ಬಂಟಿಯಾಗಿ ತನ್ನನ್ನು ಸಾಕಿಸಲು ಇದ ಬಗ್ಗೆಯೂ ಅಮೃತಾ ಮಾತನಾಡಿದ್ದಾರೆ. ಇವತ್ತಿಗೂ ಒಂದೊಂದು ರೂಪಾಯಿ ಉಳಿಸುತ್ತಾರೆ. 2 ತಂಗೀರು, 3 ತಮ್ಮಂದಿರ ಮದುವೆ ಮಾಡಿದ್ದಾರೆ. ತನ್ನ ಜೀವನವನ್ನು ನನಗೆ ಅರ್ಪಿಸಿಬಿಟ್ಟಿದ್ದಾರೆ ಎಂದು ತಾಯಿ ಬಗ್ಗೆ ಮನದಾಳದ ಮಾತುಗಳನ್ನು ಅಮೃತಾ ತೆರೆದಿಟ್ಟಿದ್ದಾರೆ. ನಮ್ಮ ತಾಯಿ ಮನಸ್ಸು ಮಾಡಿದ್ದರೆ ಬೇರೆ ಮದುವೆ ಆಗಬಹುದಿತ್ತು. ನನಗಾಗಿ ಆ ನಿರ್ಧಾರಕ್ಕೆ ಬರಲಿಲ್ಲ. ನನಗೆ ತಂದೆ ಇಲ್ಲ ಎನ್ನುವ ಕೊರಗು ಇಲ್ಲದಂತೆ ಸಾಕಿದ್ದರು. ನಾನು 9ನೇ ತರಗತಿಯಲ್ಲಿದ್ದಾಗ ಅಮ್ಮನ ಬಳಿ ಕೇಳಿ ಅಪ್ಪನ ಅಡ್ರೆಸ್ಗೆ ಪತ್ರ ಬರೆಯುತ್ತಿದ್ದೆ. ಬಳಿಕ ಅವರನ್ನು ಭೇಟಿ ಮಾಡಿದೆ. ಅವರು ಮದುವೆ ಆಗಿಲ್ಲ. ಅವರು ವಿಕಲಚೇತನ, ಆದರೆ ಒಳ್ಳೆ ಚಿತ್ರಕಲೆ ಬಿಡಿಸುತ್ತಾರೆ ಎಂದು ತಂದೆ ಬಗ್ಗೆ ಅಮೃತಾ ಹೇಳುತ್ತಾ ಭಾವುಕರಾಗಿದ್ದಾರೆ. ನಾನು ಇವತ್ತು ಈ ರೀತಿ ಇರುವುದಕ್ಕೆ, ಬೋಲ್ಡ್ ಆಗಿ ಮಾತನಾಡುವುದಕ್ಕೆಲ್ಲ ಇದೇ ಕಾರಣ. ಚಿಕ್ಕಂದಿನಿಂದ ಎಲ್ಲವನ್ನೂ ನೋಡಿ ಬೆಳೆದಿದ್ದೇನೆ. ಚಿಕ್ಕಂದಿನಲ್ಲೇ ಅಮ್ಮ ನನ್ನನ್ನು ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದರು. ಮೊದಲೆಲ್ಲ ಸ್ನೇಹಿತರು, ಸಂಬಂಧಿಕರು ದೂರಾಗುತ್ತಾರೆ ಎಂದಾಗ ನಾನೇ ಶರಣಾಗಿ ಬಿಡುತ್ತಿದ್ದೆ. ಬಿಟ್ಟೋಗಬೇಡ ಎನ್ನುತ್ತಿದ್ದೆ. ಆದರೆ ಈಗ ಅದನ್ನೆಲ್ಲ ಮೀರಿ ಬಂದಿದ್ದೇನೆ ಎಂದು ಅಮೃತಾ ವಿವರಿಸಿದ್ದಾರೆ. ಬಣ್ಣದ ಬದುಕಿನಲ್ಲಿ ಇದ್ದವರನ್ನು ನೋಡಿ ಜನ ಅವರಿಗೇನು ಕಮ್ಮಿ ಎಂದು ಮಾತನಾಡುತ್ತಾರೆ. ಆದರೆ ತೆರೆ ಹಿಂದಿನ ಕತೆ ಬೇರೆಯೇ ಇರುತ್ತದೆ. ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.